ಶಿವಣ್ಣ ಸುಧಾರಾಣಿ ಸಂಬಂಧದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಸುಧಾರಾಣಿಯವರು ತೀವ್ರ ಗರಂ ಆಗಿದ್ದಾರೆ. ವ್ಯೂಸ್ಗಾಗಿ ಚೀಪ್ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಹಿರಿಯ ನಟಿ ಸುಧಾರಾಣಿಯವರು ಗುಡುಗಿದ್ದಾರೆ. ಏನೋ ವ್ಯೂಸ್ ಪಡ್ಕೊಳ್ಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೀಡಾಗಬೇಕು, ಲೈಕ್ಸ್ ಬರಬೇಕು, ವ್ಯೂಸ್ ಬರಬೇಕನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ಚೀಪ್ ಒಂದು ಗಿಮಿಕ್ ಅನ್ನು ಮಾಡ್ತಾ ಇದ್ದಾರೆ ಅಂತ ನಟಿ ಸುಧಾರಾಣಿಯವರು ಗುಡುಗಿದ್ದಾರೆ. ಯೂಟ್ಯೂಬರ್ಗಳ ವಿರುದ್ಧ ನಟಿ ಸುಧಾರಾಣಿಯವರು ಕೆಂಡಾಮಂಡಲರಾಗಿದ್ದಾರೆ. ಈ ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ನಾಯಿಗಳ ಮೂಲಕವೇ ನಾನು ತಿರುಗೇಟು ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಯೂಟ್ಯೂಬ್ ತಮ್ಮೇಲ್ ಮಾದರಿಯ ಒಂದು ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ ನಟಿ. ಮರ್ಯಾದೆ ಹರಾಜು ಹಾಕಿದ್ರೆ ಹುಷಾರ್, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಸುಧಾರಾಣಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳ ಹೆಸರನ್ನ ಹಾಳು ಮಾಡಬೇಡಿ, ಕಿಡಿಗೇಡಿಗಳಿಗೆ ನಟಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೂ ಕೂಡ ಒಂದು ಬದುಕಿದೆ, ಆ ಬದುಕನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ಸಾರ್ವಜನಿಕವಾಗಿ ನಮಗೊಂದು ಗೌರವ ಇದೆ, ಆ ಗೌರವಕ್ಕೆ ನಿಮ್ಮಂತ ಚೀಪ್ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಏನಿದೆ ಅದು ನಮಗೆ ಹೆಸರನ್ನ ಹಾಳು ಮಾಡ್ತಾ ಇದೆಯಾ ಅಂತ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ರಚನಾ. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ಸಾಕಷ್ಟು ವಿಚಾರಕ್ಕೆ ಚರ್ಚೆಗೆ ಬರ್ತಾ ಇತ್ತು. ಸುಧಾರಾಣಿ ಅವರು ಹಾಗೂ ಶಿವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ಗಳಲ್ಲಿ ತುಂಬಾ ಚೀಪ್ ಆಗಿರುವಂತಹ ಕೆಲವೊಂದು ವಿಡಿಯೋಗಳು ಹರಿದಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾರಾಣಿ ಅವರು ಈಗ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರು ಇಂತಹ ಒಂದು ಚೀಪ್ ವಿಡಿಯೋಗಳನ್ನು ಮಾಡಿಕೊಂಡು ಬಿಟ್ಟಿ ಪ್ರಚಾರ ಸಿಗುತ್ತೆ ಅಂತ ಇದು ಮಾಡ್ತಾ ಇದ್ರು, ಪ್ರಚಾರಕ್ಕೆ ಮುಂದಾಗ್ತಾ ಇದ್ರು, ಅಂತವರಿಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಏನೇನೆಲ್ಲ ಹೇಳಿದ್ದಾರೆ ಅವರು ಅಂತ. ಇನ್ನು ಸಂತೋಷ್, ಏನು ಇನ್ಸ್ಟಾಗ್ರಾಮ್ ನಲ್ಲಿ ಸುಧಾರಾಣಿ ಅವರು ಇವತ್ತು ಒಂದು ಪೋಸ್ಟ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ, ಈ ಕೆಲ ಯೂಟ್ಯೂಬ್ ಮಾಧ್ಯಮ ಏನಿದೆ ಅದು ಲೈಕ್ಸ್ ಗಾಗಿ ಹಾಗೂ ಶೇರ್ ಗಾಗಿ ಹಾಗೂ ವ್ಯೂಸ್ ಗಾಗಿ ಇಲ್ಲ ಸಲ್ಲದ ವಿಚಾರಗಳನ್ನ, ಅದರಲ್ಲೂ ಕೂಡ ಪ್ರಮುಖವಾಗಿ ಸೆಲೆಬ್ರಿಟಿಗಳ ವೈಯಕ್ತಿಕ ವಿಚಾರಗಳನ್ನ ಹಾಕ್ತಾರೆ. ಇದೀಗ ಇದೇ ರೀತಿ ಸುಧಾರಾಣಿ ಅವ್ರಿಗೂ ಕೂಡ ಆಗಿರುವಂತದ್ದು. ಆನಂದ ಸಿನಿಮಾ ಸಮಯದಲ್ಲಿ ಸುಧಾರಾಣಿ ಅವರಿಗೆ ಶಿವಣ್ಣ ಅವರ ಮೇಲೆ ಪ್ರೀತಿ ಆಗಿತ್ತು, ಅವರಿಬ್ರು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ರಾಜ್ಕುಮಾರ್ ಕುಟುಂಬದವರು ಒಪ್ಪಲ್ಲ ಅಂತ ಹೇಳಿ ಅವರು ಆ ಒಂದು ಪ್ರೀತಿಯ ಪ್ರಸ್ತಾಪವನ್ನೇ ಸುಧಾರಾಣಿ ಅವರು ಮಾಡ್ಲಿಲ್ಲ ಅಂತ ಹೇಳಿ ಒಂದು ಸುಳ್ಳು ಪೋಸ್ಟ್ ಅನ್ನ ಎಲ್ಲಾ ಕಡೆ ಹಬ್ಬಿದ್ರು ಒಂದು ಯೂಟ್ಯೂಬ್. ಹೀಗಾಗಿ ಕೋಪಗೊಂಡಂತಹ ಸುಧಾರಾಣಿ ಅವರು ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದು ಕೂಡ ಒಂದು ರೀತಿ ಆಸ್ನಾಮಯವಾಗಿಯೂ ಕೂಡ ಇದೆ, ಹಾಗೂ ಒಂದು ರೀತಿ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ಆ ವಿಡಿಯೋದಲ್ಲಿ ನಾಯಿಗಳು ಉತ್ತರಿಸುವಂತೆ ಈ ವಿಡಿಯೋಗಳನ್ನ ಯಾರು ಮಾಡಿ ಹಾಕಿದ್ದಾರೆ ಅವರಿಗೆ ತಮ್ಮ ಮನೆಯ ಶ್ವಾನಗಳು ಏನು ಅವ್ರು ಸಾಕಿಕೊಂಡಿದ್ದಾರೆ ಅವರು ಉತ್ತರಿಸೋ ರೀತಿ ಇವ್ರ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕೋದಾ ಅಂತ ಹೇಳಿ ಅವರು ಶ್ವಾನಗಳನ್ನ ಕೇಳೋದು, ಅದಾದ್ಮೇಲೆ ಶ್ವಾನಗಳು ಉತ್ತರಿಸೋ ರೀತಿ ಒಂದು ವಿಡಿಯೋವನ್ನ ಮಾಡಿ ಹಾಕಿರುವಂತದ್ದು. ಇದೇ ಮೊದಲನೇ ಬಾರಿ ಅಲ್ಲ, ಪ್ರತಿಯೊಬ್ಬ ಸೆಲೆಬ್ರಿಟಿಯೂ ಕೂಡ ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆ ಆಗೋಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಇಲ್ಲ ಸಲ್ಲದ ಸುದ್ದಿಗಳನ್ನ ಅವರ ವ್ಯೂಸ್ಗಾಗಿ, ಕಮೆಂಟ್ಸ್ಗಾಗಿ, ಶೇರ್ಗಾಗಿ ಸೆಲೆಬ್ರಿಟಿಗಳ ಒಂದು ಮಾನ ಮರ್ಯಾದೆಯನ್ನ ಹರಾಜಾಕುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಈ ಮೂಲಕ ಸುಧಾರಾಣಿ ಅವರು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದ್ ರೀತಿ ಅವರ ಒಂದು ಮಾನ ಮರ್ಯಾದೆಗೆ ಧಕ್ಕೆ ತರುವಂತಹ ವಿಚಾರ. ಯಾಕಂದ್ರೆ ಸುಧಾರಾಣಿ ಅವರು ಬಹಳಷ್ಟು ವರ್ಷಗಳ ಹಿಂದೆನೆ ಸಿನಿರಂಗಕ್ಕೆ ಬಂದವರು, ಹಾಗೂ ಶಿವಣ್ಣನೂ ಕೂಡ ಶಿವಣ್ಣ ಅಂತ ಹೇಳಿನೇ ಅವರು ಮಾತಾಡಿಸ್ತಾ ಇದ್ರು. ಇಬ್ರು ಕೂಡ ಒಟ್ಟಿಗೆ ಆನಂದ್ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು. ಅಷ್ಟು ಹಳೆ ವಿಚಾರವನ್ನ ಇದೀಗ ಪ್ರಸ್ತಾಪ ಮಾಡಿರೋದು ಯಾಕೆ? ಅದು ಕೂಡ ಸುಳ್ಳು ವಿಚಾರವನ್ನ. ಸುಧಾರಾಣಿ ಅವರು ಮದುವೆ ಆಗಿದ್ದಾರೆ, ಅವರಿಗೆ ತುಂಬಾ ದೊಡ್ಡ ಮಗಳಿದ್ದಾರೆ, ಹಾಗೂ ಶಿವಣ್ಣ ಅವರು ಕೂಡ ದೊಡ್ಡ ಹೆಸರು ಮಾಡಿದ್ದಾರೆ. ಹೀಗಿರುವಾಗ ಎಷ್ಟು ಧೈರ್ಯ ಬರುತ್ತೆ ಇವರಿಗೆ? ಈ ರೀತಿ ಪ್ರಸಿದ್ಧ ನಟ ನಟಿಯರಿಗೆ ಈ ತರ ಸಂಬಂಧ ಕಟ್ಟಿ ಮಾತನಾಡೋದು ನಿಜಕ್ಕೂ ಕೂಡ ಎಲ್ಲರಲ್ಲೂ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಅದರಲ್ಲೂ ಕೂಡ ಸುಧಾರಾಣಿ ಅವರ ಸಂದರ್ಶನದಲ್ಲಿ ಈ ಒಂದು ವಿಚಾರ ಹೇಳಿದ್ರು ಅಂತ ಹೇಳಿ ಆ ಒಂದು ಪೋಸ್ಟ್ ನಲ್ಲಿ ಹಾಕಿರುವಂತದ್ದು. ಈ ಎಲ್ಲಾ ವಿಚಾರಗಳಿಗೆ ಉತ್ತರವನ್ನ ಸುಧಾರಾಣಿ ಅವರು ತಮ್ಮ ಶ್ವಾನಗಳ ಮುಖಾಂತರ ನೀಡಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಂತೋಷ್, ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.